ಎಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಕನ್ವರ್ಷನ್ ಫ್ರಮ್ ಪಿ ಡಿ ಎ ಟು ಸಿ ಎಫ್ ಜಿ ಹೆಂಗೆ ಸಾಲ್ವ್ ಮಾಡೋದು ಅಂತ ನೋಡೋಣ. ನಾನು ಪ್ರೀವಿಯಸ್ ವಿಡಿಯೋದಲ್ಲಿ ಕನ್ವರ್ಷನ್ ಫ್ರಮ್ ಸಿ ಎಫ್ ಜಿ ಟು ಪಿ ಡಿ ಎ ಹೆಂಗೆ ಮಾಡೋದು ಅಂತ ಹೇಳ್ಕೊಟ್ಟಿದ್ದೆ. ಇದರಲ್ಲಿ ಅದರ ಆಪೋಸಿಟ್ ಪಿ ಡಿ ಎಯಿಂದ ಸಿ ಎಫ್ ಜಿನ ಹೆಂಗೆ ಸಾಲ್ವ್ ಮಾಡೋದು ಅಂತ ನೋಡೋಣ. ಸಿ ಎಫ್ ಜಿಯಲ್ಲಿ ಏನೇನು ಇಂಪಾರ್ಟೆಂಟ್ ಇರುತ್ತೆ, ಪ್ರೊಡಕ್ಷನ್ ರೂಲ್ಸ್ ಇರುತ್ತೆ ಅಲ್ವಾ. ಪಿ ಡಿ ಎಲ್ಲಿ ಏನಿರುತ್ತೆ, ಟ್ರಾನ್ಸಿಷನ್ ಫಂಕ್ಷನ್. ಸೊ ಪಿ ಡಿ ಎಲ್ಲಿ ಅವರು ಟ್ರಾನ್ಸಿಷನ್ ಫಂಕ್ಷನ್ನ ನಮಗೆ ಕೊಟ್ಟಿದ್ದಾರೆ. ನಾವು ಪ್ರೊಡಕ್ಷನ್ ರೂಲ್ಸ್ನ ಕಂಡುಹಿಡಿಬೇಕು. ಓಕೆನಾ. ಫಸ್ಟು ಸೊಲ್ಯೂಷನ್. ಕ್ವೆಶನ್ ರೀಡ್ ಮಾಡ್ತೀನಿ ನೋಡಿ. ಎಮ್ ಈಕ್ವಲ್ಸ್ ಇಲ್ಲಿ Q0, Q1 ಅಂತ ಕೊಟ್ಟಿದ್ದಾರೆ. ನಮಗೆ ಗೊತ್ತು ಅಲ್ಲ ಯಾವುದೇ 7 ಟಪಲ್ಸ್ ಅಂತ. Q0, Q1 ಅಂದರೆ ಏನಿರುತ್ತೆ, ಅದು ಸ್ಟೇಟ್ಸ್ ಅಲ್ವಾ. ಸೊ ದಿಸ್ ಇಸ್ ದ Q ವ್ಯಾಲ್ಯೂ ಕೊಟ್ಟಿದ್ದಾರೆ. A, B ಅಂದರೆ ಆಲ್ಫಾಬೆಟ್ ವ್ಯಾಲ್ಯೂ ಕೊಟ್ಟಿದ್ದಾರೆ. A, Z ಟೋ ವ್ಯಾಲ್ಯೂ ಕೊಟ್ಟಿದ್ದಾರೆ, ಅಂದರೆ ಸಿಂಬಲ್ಸ್ ಇನ್ ದ ಸ್ಟ್ಯಾಕ್. ನೆಕ್ಸ್ಟ್ ಟ್ರಾನ್ಸಿಷನ್ ಫಂಕ್ಷನ್ ಕೊಟ್ಟಿದ್ದಾರೆ. ಟ್ರಾನ್ಸಿಷನ್ ಫಂಕ್ಷನ್ದು ವ್ಯಾಲ್ಯೂಸ್ ಕೊಟ್ಟಿದ್ದಾರೆ. ಮತ್ತು Q0 ಅಂದರೆ ಇನಿಷಿಯಲ್ ಸ್ಟೇಟು. Z0 ಅಂದರೆ ಏನು, ಇನಿಷಿಯಲ್ ಸ್ಟೇಟ್ ಆಫ್ ದಿ ಸಿಂಬಲ್ಲು, ಸ್ಟ್ಯಾಕ್ದು ಸಿಂಬಲ್ಲು. F ಅಂದರೆ ಫೈನಲ್ ಸ್ಟೇಟ್. ಓಕೆನಾ. ಇಷ್ಟು ಕೊಟ್ಟಿದ್ದಾರೆ. ಆ್ಯಂಡ್ ಟ್ರಾನ್ಸಿಷನ್ ಸ್ಟೇಜ್ನ ಕೊಟ್ಟಿದ್ದಾರೆ ನೋಡಿ. ಡೆಲ್ಟಾ ಆಫ್ Q0, A, Z0 ಈಕ್ವಲ್ಸ್ Q0, A, Z0. ಡೆಲ್ಟಾ ಆಫ್ Q0, A ಈಕ್ವಲ್ಸ್ Q0, AA. ಡೆಲ್ಟಾ ಆಫ್ Q0, B, A is equals to Q1, A. ಡೆಲ್ಟಾ ಆಫ್ Q1, B, A equals Q1, A. ಡೆಲ್ಟಾ ಆಫ್ Q1, A equals Q1, epsilon. ಡೆಲ್ಟಾ ಆಫ್ Q1, epsilon, Z0 equals Q1, epsilon. ಟೋಟಲು ಇಲ್ಲಿ ನಮಗೆ 6 ಟ್ರಾನ್ಸಿಷನ್ ಫಂಕ್ಷನ್ನ ಕೊಟ್ಟಿದ್ದಾರೆ. ಈ ಟ್ರಾನ್ಸಿಷನ್ ಫಂಕ್ಷನ್ಗೆ ನಾವು ಸಿ ಎಫ್ ಜಿನ ಫೈಂಡ್ ಮಾಡಬೇಕು. ಓಕೆನಾ. ಫಸ್ಟು ಏನು ಬರ್ಕೋಬೇಕು, ಇದರಲ್ಲಿ ಸಿ ಎಫ್ ಜಿಯಲ್ಲಿ ಏನೇನು ಸಾಲ್ವ್ ಮಾಡಬೇಕಾಗಿರುತ್ತೆ. ಜಿ ಈಕ್ವಲ್ಸ್ ವಿ, ಟಿ, ಪಿ, ಎಸ್. ಜಿ ಈಕ್ವಲ್ಸ್ ವಿ, ಟಿ, ಪಿ, ಎಸ್. ಈ ವ್ಯಾಲ್ಯೂಸ್ದು ಮೀನಿಂಗ್ ಗೊತ್ತಲ್ಲ. ವಿ ಅಂದರೆ ಏನು, ವೇರಿಯೇಬಲ್ಸ್. ಟಿ ಅಂದರೆ ಏನು, ಟರ್ಮಿನಲ್ಸ್. ಪಿ ಅಂದರೆ ಏನು, ಪ್ರೊಡಕ್ಷನ್ ರೂಲ್ಸ್. ಎಸ್ ಅಂದರೆ ಏನು, ಸ್ಟಾರ್ಟ್ ಸಿಂಬಲ್. ಓಕೆನಾ. ಇಷ್ಟೂ ನಾವು ಸಿ ಎಫ್ ಜಿ ಪ್ರಾಬ್ಲಮಲ್ಲಿ ಕಂಡುಹಿಡಬೇಕಾಗತ್ತೆ. ಸೊ ಈ ಕ್ವೆಶನಲ್ಲಿ ಸಿ ಎಫ್ ಜಿನ ಸಾಲ್ವ್ ಮಾಡಿ ಅಂತ ಕೊಟ್ಟಿದ್ದಾರೆ ಅಂದರೆ ಇಷ್ಟು 4 ವ್ಯಾಲ್ಯೂಸ್ನು ನಾವು ಕಂಡುಹಿಡಬೇಕು. ಫಸ್ಟ್ ಏನಿದೆ, ವೇರಿಯೇಬಲ್ಸ್ನ ಹೆಂಗೆ ಫೈಂಡ್ ಮಾಡೋದಂದರೆ ಇದರಲ್ಲಿ ಬಿ ಈಕ್ವಲ್ಸ್ ಯಾವಾಗಲೂ ಸ್ಟಾರ್ಟಿಂಗ್ ವೇರಿಯೇಬಲ್ ಯಾವುದಿರುತ್ತೆ ಹೇಳಿ, ಎಸ್ ಇಸ್ ದ ಸ್ಟಾರ್ಟಿಂಗ್ ವೇರಿಯೇಬಲ್. ಅದಾದಮೇಲೆ ವೇರಿಯೇಬಲ್ಸ್ನ ಹೆಂಗೆ ಕಂಡುಹಿಡಿಯೋದು ಅಂದರೆ ಅದಕ್ಕೊಂದು ಫಾರ್ಮುಲಾ ಇದೆ. ದಟ್ ಈಸ್ ವಿ ಈಕ್ವಲ್ಸ್ ಟೋ ಯೂನಿಯನ್ ಕ್ಯೂ. ಅಂದರೆ ಕ್ಯೂ ವ್ಯಾಲ್ಯೂಸ್ ಮತ್ತು ಟೋ ವ್ಯಾಲ್ಯೂಸ್ನ ಯೂಸ್ ಮಾಡಿಕೊಂಡು ವೇರಿಯೇಬಲ್ನ ಕಂಡುಹಿಡಿಯೋದು ಹೆಂಗೆ ಅಂತ ನೋಡೋಣ. ಫಸ್ಟ್ ವೇರಿಯೇಬಲ್ ಬರೆಯೋಣ. ಫಸ್ಟ್ ಸ್ಟೇಟ್ ಯಾವುದು, Q0, ಫಸ್ಟು ಯಾವುದು, ಟೋ ವ್ಯಾಲ್ಯೂ ಏನು, A, Q0, ಒನ್ ವೇರಿಯೇಬಲ್. ನೆಕ್ಸ್ಟ್ Q0, A, Q1, second variable. Next Q0, Z0, Q0. Next Q0, Z0, Q1. ಓಕೆನಾ. ನೆಕ್ಸ್ಟ್ Q1ಗೆ ಬರೆಯೋಣ. Q1, A, Q0, Q1, A, Q1, Q1, Z0, Q0. ನೆಕ್ಸ್ಟ್ Q1, Z0, Q1. ಓಕೆನಾ. These are all the variables. ಎಷ್ಟು ವೇರಿಯೇಬಲ್ಸ್ ಇದೆ, 1, 2, 3, 4, 5, 6, 7, 8, 9. ಟೋಟಲ್ 9 ವೇರಿಯೇಬಲ್ಸ್ ಇದೆ. ಈ ವೇರಿಯೇಬಲ್ಸ್ ಹೆಂಗೆ ಬರ್ಕೊಂಡೆ ಅಂತ ಗೊತ್ತಾಯಿತು ಅಲ್ವಾ. ಫಸ್ಟು ಕ್ಯೂದು ಅಂದರೆ ಸ್ಟೇಟ್ ವ್ಯಾಲ್ಯೂ ಬರೀತೀರಾ. ಅದಾದಮೇಲೆ ಟೋದು ಒಂದು ವ್ಯಾಲ್ಯೂ ತೊಗೊಳ್ಳಿ, ಎ ಅಂತ. ಅಗೇನ್ Q0. ನೆಕ್ಸ್ಟ್ Q0, A, Q1.
ನೆಕ್ಸ್ಟ್ ಕ್ಯೂ ನಾಟ್ ಝೆಡ್ ನಾಟ್ ಕ್ಯೂ ನಾಟ್, ಕ್ಯೂ ನಾಟ್ ಝೆಡ್ ನಾಟ್ ಕ್ಯೂ ಒನ್, ಆಮೇಲೆ ಕ್ಯೂ ಒನ್ನಿಂದ ಸ್ಟೇಟ್ ಮಾಡಿ ಕ್ಯೂ ಒನ್ ಎ ಕ್ಯೂ ನಾಟ್, ಕ್ಯೂ ಒನ್ ಎ ಕ್ಯೂ ಒನ್, ಕ್ಯೂ ಒನ್ ಝೆಡ್ ನಾಟ್ ಕ್ಯೂ ನಾಟ್, ಕ್ಯೂ ಒನ್ ಝೆಡ್ ನಾಟ್ ಕ್ಯೂ ಒನ್. ಓಕೆನಾ? ಹೀಗೆ ವೇರಿಯೇಬಲ್ಸ್ನ ಬರ್ಕೊಳ್ಳೋದು. ಇದಾದಮೇಲೆ ಏನು ಬರೀಬೇಕು, ಸ್ಟಾರ್ಟ್ ಸಿಂಬಲ್ನ ಬರೆಯೋಣ. ಪ್ರೊಡಕ್ಷನ್ ರೂಲ್ಸ್ ಆಮೇಲೆ ಬರೆಯೋಣ, ಯಾಕಂದರೆ ಪ್ರೊಡಕ್ಷನ್ ರೂಲ್ಸ್ ಜಾಸ್ತಿ ಬರೀಬೇಕು. ಫಸ್ಟ್ ಸ್ಟಾರ್ಟ್ ಸಿಂಬಲ್ ಬರೆಯೋಣ. ಸ್ಟಾರ್ಟ್ ಸಿಂಬಲ್ನ ಹೆಂಗೆ ಬರೀಬೇಕು ಅಂದರೆ ಫಸ್ಟು ಇನಿಷಿಯಲ್ ಸ್ಟೇಟ್ನ ಬರ್ಕೋಬೇಕು. ಇದರಲ್ಲಿ ಇನಿಷಿಯಲ್ ಸ್ಟೇಟ್ ಏನು ಕೊಟ್ಟಿದ್ದಾರೆ ಅವರು, ಕ್ಯೂ ನೋಟ್ ಅಂತ ಕೊಟ್ಟಿದ್ದಾರೆ. ಕ್ಯೂ ನಾಟ್. ಇನಿಷಿಯಲ್ ಸಿಂಬಲ್ ಆಫ್ ದಿ ಸ್ಟ್ಯಾಕ್ ಯಾವ್ದು ಕೊಟ್ಟಿದ್ದಾರೆ, ಝೆಡ್ ನಾಟ್. ಅಗೇನ್ ಕ್ಯೂ ನಾಟ್. ಓಕೆನಾ? ಆ್ಯಂಡ್ ಅನದರ್ ಒನ್ is Q naught Z naught Q1. ಇದನ್ನು ಹೆಂಗೆ ಬರ್ಕೊಂಡೆ ಅಂತ ಗೊತ್ತಾಯ್ತಾ? ಸಿಂಬಲ್, ಸ್ಟಾರ್ಟ್ ಸಿಂಬಲು ಫಸ್ಟ್ ನೋಡಿ ಇನಿಷಿಯಲ್ ಸ್ಟೇಟ್ನ ಬರ್ಕೋಬೇಕು, ದಟ್ ಈಸ್ ಕ್ಯೂ ನಾಟ್. ಆಮೇಲೆ ಇನಿಷಿಯಲ್ ಸಿಂಬಲ್ ಆಫ್ ದಿ ಸ್ಟ್ಯಾಕ್ನ ಬರ್ಕೋಬೇಕು, ದಟ್ ಈಸ್ ಸ್ಟ್ಯಾಕ್ ವ್ಯಾಲ್ಯೂ ಏನು ಕೊಟ್ಟಿದ್ದಾರೆ, ಝೆಡ್ ನಾಟ್ ಅಂತ ಕೊಟ್ಟಿದ್ದಾರೆ. ಅದಾದಮೇಲೆ ಸ್ಟೇಟ್ಸ್ ಬರ್ಕೋಬೇಕು. ಫಸ್ಟ್ನೇದ್ಗೆ ಕ್ಯೂ ನಾಟ್ ಸ್ಟೇಟ್ ಬರ್ಕೊಂಡಿದ್ದೀನಿ, ಸೆಕೆಂಡ್ ಒಂದ್ಗೆ ಕ್ಯೂ ಒನ್ ಸ್ಟೇಟ್ ಬರ್ಕೊಂಡಿದ್ದೀನಿ. ಓಕೆನಾ? ದಿಸ್ ಇಸ್ ದ ಸ್ಟಾರ್ಟ್ ಸಿಂಬಲ್. ಇವಾಗ ಏನು ಬರೀಬೇಕು, ಪ್ರೊಡಕ್ಷನ್ ರೂಲ್ಸ್ನ ನಾವು ಬರೀಬೇಕು. ಪ್ರೊಡಕ್ಷನ್ ರೂಲ್ಸ್ ಹೆಂಗೆ ಬರೆಯೋದು ಅಂತ ಹೇಳ್ಕೊಡ್ತೀನಿ. ಫಸ್ಟ್ ಪ್ರೊಡಕ್ಷನ್ ರೂಲು ಈ ವ್ಯಾಲ್ಯೂಗೆ ಬರೋಣ. ಫಸ್ಟ್ ವ್ಯಾಲ್ಯೂ ತೊಗೊಂಡು ಫಸ್ಟ್ ಪ್ರೊಡಕ್ಷನ್ ರೂಲ್ಸ್ ಬರೆಯೋಣ. ಫಸ್ಟ್ ಏನು ಕೊಟ್ಟಿದ್ದಾರೆ, ಕ್ಯೂ ನಾಟ್ ಕೊಮ ಎ ಕೊಮ ಝೆಡ್ ನಾಟ್ ಈಕ್ವಲ್ಸ್ ಕ್ಯೂ ನಾಟ್ ಕೊಮ ಎ ಝೆಡ್ ನಾಟ್ ಇದೆ ಅಲ್ವಾ. ಫಸ್ಟು ಟ್ರಾನ್ಸಿಷನ್ ಸ್ಟೇಟ್ ಅವ್ರು ಕೊಟ್ಟಿರೋದು, ಆ ಟ್ರಾನ್ಸಿಷನ್ ಸ್ಟೇಟಿಗೆ ಫಸ್ಟ್ ಪ್ರೊಡಕ್ಷನ್ ರೂಲ್ಸ್ನ ಬರೀತಾ ಇದ್ದೀನಿ ನಾನು. ಫಸ್ಟ್ ಹೆಂಗೆ ಬರ್ಕೋಬೇಕು ಅಂದರೆ, ಇವಾಗ ನೋಡಿ ಇದರಲ್ಲಿ ಎಷ್ಟು ವ್ಯಾಲ್ಯೂಸ್ ಇದೆ ಅಂತ ನೋಡಬೇಕು. ಇಲ್ಲಿ ಎಷ್ಟು ವ್ಯಾಲ್ಯೂ ಇದೆ, 2 ವ್ಯಾಲ್ಯೂಸ್. 2 ವ್ಯಾಲ್ಯೂಸ್ ಅಂದರೆ 2 ಪವರ್ 2 ಅಂದರೆ ಟೋಟಲ್ 4 ಪ್ರೊಡಕ್ಷನ್ ಬರಿಬೇಕು ಇದಕ್ಕೆ. 4 ಪ್ರೊಡಕ್ಷನ್ 1 2 3 4. ಓಕೆನಾ? 4 ಪ್ರೊಡಕ್ಷನ್ ರೂಲ್ಸ್ ಬರಿಬೇಕು. ಇಲ್ಲಿ ನೋಡಿ ಈ ಕಡೆ ಎಷ್ಟು ವ್ಯಾಲ್ಯೂ ಇದೆ, 1 2 ವ್ಯಾಲ್ಯೂಸ್ ಇದೆ. ಸೊ 2 ಪ್ರೊಡಕ್ಷನ್ ಬರುತ್ತೆ ಇದರಿಂದ. ಸೊ 2. ಓಕೆನಾ? ವ್ಯಾಲ್ಯೂಸ್ನ ಮೆನ್ಷನ್ ಮಾಡೋದು ಹೆಂಗೆ ಅಂತ ಹೇಳ್ಕೊಡ್ತೀನಿ. ಫಸ್ಟ್ ನೋಡಿ ಸ್ಟೇಟ್ ಯಾವುದಿದೆ, ಕ್ಯೂ ನಾಟ್ ಸ್ಟೇಟ್ ಇದೆ. ಕ್ಯೂ ನಾಟ್ ಅಂತ ಎಲ್ಲದಕ್ಕೂ ಬರ್ಕೊಳ್ಳೋಣ. ಓಕೆನಾ? ನೆಕ್ಸ್ಟ್ ವ್ಯಾಲ್ಯೂ ಏನು ಬರಿಬೇಕಂದ್ರೆ, ಇಲ್ಲಿ ಏನು ವ್ಯಾಲ್ಯೂ ಇರುತ್ತೋ ಇದನ್ನ ಮಿಡಲಿಗೆ ಬರಿಬೇಕು. ಓಕೆನಾ? ಝೆಡ್ ನಾಟ್. ನೆಕ್ಸ್ಟ್ ಯಾವ್ಯಾವ ಸ್ಟೇಟ್ಸ್ ಇದೆ ಈ ಕ್ವೆಶನಲ್ಲಿ, ಕ್ಯೂ ನಾಟ್ ಕಾಮ ಕ್ಯೂ ಒನ್ ಆರ್ ದ 2 ಸ್ಟೇಟ್ಸ್, ಅದನ್ನು ಮೆನ್ಷನ್ ಮಾಡ್ಕೋಬೇಕು. ಹೆಂಗೆ ಅಂದರೆ ಟ್ವೈಸ್ ಕ್ಯೂ ನಾಟ್ ಟ್ವೈಸ್ ಕ್ಯೂ ಒನ್, ಈ ಆರ್ಡರಲ್ಲೇ ಬರಿಬೇಕು. ಓಕೆನಾ? ನೆಕ್ಸ್ಟ್ ಈ ಕಡೆ ಬಂದಾಗ ಇಲ್ಲಿ ನೋಡಿ ಈ ಟರ್ಮಿನಲ್ ಅಂದರೆ ಇನ್ಪುಟ್ ವ್ಯಾಲ್ಯೂ ಯಾವುದಿದೆ ಇದನ್ನು ಇಲ್ಲಿ ಆಚೆ ಬರ್ಕೋಬೇಕು, ಎ ಎ ಎ ಎ. ಓಕೆನಾ? ಅದಾದಮೇಲೆ ಸ್ಟೇಟ್, ಇಲ್ಲಿ ಏನು ಸ್ಟೇಟ್ ಇದೆ ಅದನ್ನು ಮೆನ್ಷನ್ ಮಾಡ್ಕೊಳ್ಳೋಣ. ಕ್ಯೂ ನಾಟ್ ಕ್ಯೂ ನಾಟ್ ಕ್ಯೂ ನಾಟ್ ಕ್ಯೂ ನಾಟ್. ಇಲ್ಲಿ ಏನು ಫಸ್ಟ್ ವ್ಯಾಲ್ಯೂ ಏನಿದೆ ಅದನ್ನು ಇಲ್ಲಿ ಬರ್ಕೊಳ್ಳೋಣ, ಎ ಎ ಎ ಎ. ಆಮೇಲೆ ಸ್ಟೇಟ್ಸು ಕ್ಯೂ ನಾಟ್ ಮತ್ತು ಕ್ಯೂ ಒನ್ ಆರ್ ದ 2 ಸ್ಟೇಟ್ಸ್ ಅಲ್ವಾ. ಇಲ್ಲಿ ಹೆಂಗೆ ಬರ್ಕೊತೀವಿ, ಟ್ವೈಸ್ ಕ್ಯೂ ನಾಟ್ ಬರ್ಕೊಂಡು ಟ್ವೈಸ್ ಕ್ಯೂ ಒನ್ ಬರ್ಕೊತೀವಿ. ಇಲ್ಲಿ ಆಲ್ಟರ್ನೇಟಿವ್ ಆಗಿ ಸ್ಟೇಟ್ಸ್ನ ಬರ್ಕೊಳ್ಳೋದು, ಕ್ಯೂ ನಾಟ್ ಕ್ಯೂ ಒನ್ ಕ್ಯೂ ನಾಟ್ ಕ್ಯೂ ಒನ್. ಇದೇ ಥರ ಮೆನ್ಷನ್ ಮಾಡಬೇಕು. ಇಲ್ಲಿ ಟ್ವೈಸ್ ಫಸ್ಟ್ ಸ್ಟೇಟ್ ಬರ್ದು ಟ್ವೈಸು ಸೆಕೆಂಡ್ ಸ್ಟೇಟ್ ಬರಿತೀವಿ, ಆದರೆ ಇಲ್ಲೇನು ಮಾಡಬೇಕು, ಆಲ್ಟರ್ನೇಟಿವ್ ಆಗಿ ಬರ್ಕೋಬೇಕು. ಓಕೆನಾ? ನೆಕ್ಸ್ಟಲ್ಲಿ ಫಸ್ಟು ಮಿಡಲ್ ವ್ಯಾಲ್ಯೂ ಯಾವ್ದು ಬರ್ಕೋಬೇಕಂತ ಹೇಳ್ಕೊಡ್ತೀನಿ, ಝೆಡ್ ನಾಟ್ ಅಲ್ವಾ. ಇಲ್ಲಿ ಎ ವ್ಯಾಲ್ಯೂ ಆಯಿತು, ಇವಾಗ ಝೆಡ್ ನಾಟ್ ಬರಿಬೇಕು. ಸೊ ಝೆಡ್ ನಾಟ್ ಮಿಡಲ್ ವ್ಯಾಲ್ಯೂ. ಅದಾದಮೇಲೆ ಇಲ್ಲಿ ಏನು ಬರಿಬೇಕು ಅಂದರೆ ಸೇಮ್ ಈ ಸ್ಟೇಟ್ಸ್ನ ಇಲ್ಲಿ ಮೆನ್ಷನ್ ಮಾಡಬೇಕು, ಕ್ಯೂ ನಾಟ್ ಕ್ಯೂ ಒನ್ ಕ್ಯೂ ನಾಟ್ ಕ್ಯೂ ಒನ್. ಓಕೆನಾ? ನೆಕ್ಸ್ಟ್ ಈ ಸೈಡ್ ಏನು ಬರಿಬೇಕು ಅಂದರೆ ಸೇಮ್ ಈ ಸ್ಟೇಟ್ನ ಇಲ್ಲಿಗೆ ಮೆನ್ಷನ್ ಮಾಡಬೇಕು, ದಟ್ ಈಸ್ ಕ್ಯೂ ನಾಟ್ ಕ್ಯೂ ನಾಟ್ ಕ್ಯೂ ಒನ್ ಕ್ಯೂ ಒನ್. ಓಕೆನಾ? ಹೆಂಗೆ ಬರಿಬೇಕು ಪ್ರೊಡಕ್ಷನ್ ರೂಲ್ಸ್ ಅಂತ ಗೊತ್ತಾಯ್ತಾ? ಇವಾಗ ನೆಕ್ಸ್ಟ್ ವ್ಯಾಲ್ಯೂಗೆ ಬರೆಯೋಣ ಪ್ರೊಡಕ್ಷನ್ ರೂಲ್ಸು. ನಾನು ಬೇರೆ ಪೇಜಲ್ಲಿ ಬರೆದು ತೋರಿಸ್ತೀನಿ, ಕ್ವೆಶನ್ ಇಲ್ಲೇ ಇಟ್ಕೊಳ್ಳೋಣ. ನೋಡಿ ಸೆಕೆಂಡ್ ಪ್ರೊಡಕ್ಷನ್ ರೂಲ್ಸ್ ಏನಿದೆ ಇದು ಅಲ್ವಾ, ತಗೊಳ್ಳೋಣ. ಕ್ಯೂ ನಾಟ್ ಕಾಮ ಎ ಈಕ್ವಲ್ಸ್ ಕ್ಯೂ ನಾಟ್ ಎ
ಇದು ಟ್ರಾನ್ಸಿಷನ್ ಸ್ಟೇಟ್ ಕೊಟ್ಟಿದ್ದಾರೆ. ಇದಕ್ಕೆ ನಾವು ಇವಾಗ ಪ್ರೊಡಕ್ಷನ್ ರೂಲ್ಸ್ನ ಬರೆಯೋಣ. ಫಸ್ಟ್ ಏನು ಮಾಡ್ಕೋಬೇಕು, ಇಲ್ಲಿ ಎಷ್ಟು ವ್ಯಾಲ್ಯೂ ಇದೆ, 2 ವ್ಯಾಲ್ಯೂಸ್ ಇದೆ. 2 × 2 ಅಂದರೆ ಏನು, 4 ಪ್ರೊಡಕ್ಷನ್ ರೂಲ್ಸ್ ಬರುತ್ತೆ. ಸೊ 1 2 3 4 ಪ್ರೊಡಕ್ಷನ್ ರೂಲ್ಸ್. ಈ ಕಡೆ 2 ವ್ಯಾಲ್ಯೂಸ್ ಇರುತ್ತೆ. ಸೊ ಈ ಕಡೆ 2 ಸ್ಟೆಪ್. ಓಕೆನಾ. ಇಷ್ಟು ಬರ್ಕೊಳ್ಳೋದು ಹೆಂಗೆ ಅಂತ ಗೊತ್ತಾಯ್ತು ಅಲ್ವಾ. ಇವಾಗ ಫಸ್ಟ್ ಏನು ಬರಿಬೇಕು, ಸ್ಟೇಟ್ನ ಬರ್ಕೋಬೇಕು. ಯಾವ ಸ್ಟೇಟ್ ಇದೆ ಆ ಸ್ಟೇಟ್ನ ಬರ್ಕೋಬೇಕು. Q0 ಸ್ಟೇಟ್ ಆಯಿತು. ಇವಾಗ ಏನು ಮಾಡಬೇಕು, ಈ ಕಡೆ ಇರೋ ವ್ಯಾಲ್ಯೂನ ಇಲ್ಲಿಗೆ ಮಿಡಲಿಗೆ ಬರಿಬೇಕು ಅಲ್ವಾ. ಎ ಎ ಎ ಎ ಆಮೇಲೆ ಏನು ಮಾಡಬೇಕು, ಸ್ಟೇಟ್ಸ್ ಬರಿಬೇಕು. ಸ್ಟೇಟ್ಸ್ ಹೆಂಗೆ ಬರೆಯೋದು, ಫಸ್ಟು ಟ್ವೈಸ್ Q0 ಬರಿಬೇಕು, ಅದಾದಮೇಲೆ ಟ್ವೈಸ್ Q1 ಬರಿಬೇಕು. ನೆಕ್ಸ್ಟ್ ಈ ಮಿಡಲ್ ವ್ಯಾಲ್ಯೂನ ಇಲ್ಲಿಗೆ ಬರ್ಕೋಬೇಕು. ಎ ಎ ಎ ಎ ಓಕೆನಾ. ಸ್ಟೇಟ್ ಬರ್ಕೊಳ್ಳೋಣ. Q0 ಫಸ್ಟ್ ವ್ಯಾಲ್ಯೂನ ಈ ಪ್ರೊಡಕ್ಷನ್ ರೂಲ್ಸಲ್ಲಿ ಬರ್ಕೊತೀನಿ. ಎ ಎ ಎ ಎ ಇಲ್ಲಿ ಏನು ಬರಿಬೇಕು, ಸ್ಟೇಟ್ಸ್ನ ಆಲ್ಟರ್ನೇಟಿವ್ ಆಗಿ ಬರಿಬೇಕು. ಸೊ Q0 Q1 ಇಲ್ಲೇನು ಬರಿಬೇಕು ಹೇಳಿ, ಈ ವ್ಯಾಲ್ಯೂನ ಸೇಮ್ ಇಲ್ಲಿ ಬರ್ಕೋಬೇಕಲ್ವಾ. Q0 Q1 ನೆಕ್ಸ್ಟ್ ಇಲ್ಲೇನು ಬರಿಬೇಕು, ಸೆಕೆಂಡ್ ವ್ಯಾಲ್ಯೂ ಏನಿರುತ್ತೆ ಅದನ್ನು ಇಲ್ಲಿ ಬರ್ಕೋಬೇಕು. ಎ ಎ ಎ ಎ ಎ ಲಾಸ್ಟಲ್ಲಿ ಏನು ಬರ್ಕೋಬೇಕು, ಸೇಮ್ ಈ ಸ್ಟೇಟ್ಸ್ನ ಇಲ್ಲಿ ಬರ್ಕೋಬೇಕು. ಸೊ Q0 Q1 ಹೆಂಗೆ ಬರೆಯೋದು ಅಂತ ಗೊತ್ತಾಯ್ತಾ. ಇವಾಗ ನೆಕ್ಸ್ಟ್ ಸ್ಟೇಟ್ದು ಬರೆಯೋಣ ಪ್ರೊಡಕ್ಷನ್ ರೂಲ್ಸು. ನೋಡಿ ಇಲ್ಲಿ ಬರೀತೀನಿ. ನೆಕ್ಸ್ಟ್ ಸ್ಟೇಟ್ದು Q0, B, A ಈಕ್ವಲ್ಸ್ Q1, A ಅಲ್ವಾ. ದಿಸ್ ಇಸ್ ದ ನೆಕ್ಸ್ಟ್ ಟ್ರಾನ್ಸಿಷನ್ ಸ್ಟೇಟ್. ಅದಕ್ಕೆ ಪ್ರೊಡಕ್ಷನ್ ರೂಲ್ಸ್ ಹೆಂಗೆ ಬರೆಯೋದು, ಇಲ್ಲಿ ಫಸ್ಟ್ ನೋಡಿ ಎಷ್ಟು ವ್ಯಾಲ್ಯೂ ಇದೆ, ಒಂದೇ ವ್ಯಾಲ್ಯೂ ಇದೆ ಅಂದರೆ 2 ಅಂದರೆ 2 ಪ್ರೊಡಕ್ಷನ್ ರೂಲ್ಸ್ ಬರಬೇಕು. ಇದಕ್ಕೆ 1 2 ಪ್ರೊಡಕ್ಷನ್ ರೂಲ್ಸ್. ಈ ಕಡೆ ಎಷ್ಟು ವ್ಯಾಲ್ಯೂ ಇದೆ, 1 ವ್ಯಾಲ್ಯೂ ಇದೆ. 1 ವ್ಯಾಲ್ಯೂ ಅಂದರೆ ಎಷ್ಟು ಪ್ರೊಡಕ್ಷನ್ದು RHS ಬರುತ್ತೆ, ಒಂದೇ RHS ಬರುತ್ತೆ. ಓಕೆನಾ. ಇವಾಗ ಏನು ಬರಿಬೇಕು, ಫಸ್ಟ್ ಸ್ಟೇಟ್ ಬರಿಬೇಕು. Q0 ಇಲ್ಲಿಗೆ ಏನು ಬರಿಬೇಕು, ಈ ವ್ಯಾಲ್ಯೂನ ಬರಿಬೇಕು. ಎ ಇಲ್ಲಿ ಸ್ಟೇಟ್ ಬರಿಬೇಕು ಅಲ್ವಾ. ಅಲ್ಲೇನು ಮಾಡ್ತಿದ್ವಿ, ಟ್ವೈಸ್ Q0 ಬರಿತಿದ್ವಿ, ಟ್ವೈಸ್ Q1 ಬರಿತಿದ್ವಿ. ಆದರೆ ಇಲ್ಲಿ ಎರಡೇ ಸ್ಟೇಟ್ ಇರೋದ್ರಿಂದ ಒಂದು Q0 ಒಂದು Q1. ಓಕೆನಾ. ನೆಕ್ಸ್ಟ್ ಈ ವ್ಯಾಲ್ಯೂನ ಇಲ್ಲಿ ಬರ್ಕೋಬೇಕು. ಬಿ ಸ್ಟೇಟ್ ಯಾವುದು, Q1 ಸ್ಟೇಟ್ Q1. ಎ ವ್ಯಾಲ್ಯೂ ಹಂಗೆ ಬರ್ಕೊಳ್ಳೋಣ. ಇದು ಅಷ್ಟೇ Q0 Q1 ಆಲ್ಟರ್ನೇಟಿವ್ Q0 Q1 ಬರೆದಿದ್ದೀನಿ. ಇಲ್ಲಿ ಟ್ವೈಸ್ ಏನಕ್ಕೆ ಬರೆದಿಲ್ಲ, ಒಂದೊಂದ್ಸತಿ ಏನಕ್ಕೆ ಬರೆದಿದ್ದೀನಿ ಅಂದರೆ ಇಲ್ಲಿ ಟೋಟಲ್ಲು 4 ಪ್ರೊಡಕ್ಷನ್ ರೂಲ್ಸ್ ಇಲ್ಲ, ಬರೀ 2 ಪ್ರೊಡಕ್ಷನ್ ರೂಲ್ಸ್ ಅಷ್ಟೇ ಇರೋದು. ಸೊ ಒಂದು ಸ್ಟೇಟ್ 1 ಪ್ರೊಡಕ್ಷನ್ ರೂಲ್ಗೆ, ಇನ್ನೊಂದು ಸ್ಟೇಟ್ ಇನ್ನೊಂದು ಪ್ರೊಡಕ್ಷನ್ ರೂಲಿಗೆ ಬರೆದಿದ್ದೀನಿ. ಓಕೆನಾ. ನೆಕ್ಸ್ಟ್ ಅಗೇನ್ ಇದನ್ನು ಬರೆಯೋಣ. Q1, B, A ಇದೆ ಈಕ್ವಲ್ಸ್ Q1, A ಇದೆ ಅಲ್ವಾ. ಇದಕ್ಕೂ ಅಷ್ಟೇ ನೋಡಿ, ಒಂದು ವ್ಯಾಲ್ಯೂ ಇದೆ ಅಂದರೆ 2 ಸೊ 2 ಪ್ರೊಡಕ್ಷನ್ಸ್ ಬರುತ್ತೆ. ಈ ಸೈಡ್ 1 ವ್ಯಾಲ್ಯೂ ಇರೋದ್ರಿಂದ 1 RHS ಬರುತ್ತೆ. ಓಕೆನಾ. ಇವಾಗ ಫಸ್ಟ್ ಏನು ಬರಿಬೇಕು, ಸ್ಟೇಟ್ ಬರಿಬೇಕು. Q1 ಈ ವ್ಯಾಲ್ಯೂನ ಇಲ್ಲಿ ಬರಿಬೇಕು ಮಿಡಲ್ಗೆ. ಎ ಇಲ್ಲಿ ಸ್ಟೇಟ್ಸ್ ಬರಿಬೇಕು. Q0 Q1 ಇಲ್ಲಿ ಈ ಸ್ಟೇಟ್ಸ್ನೇ Q1 ವ್ಯಾಲ್ಯೂ ಬರಿಬೇಕು. ಎ Q0 Q1 ಮತ್ತು ಈ ವ್ಯಾಲ್ಯೂನ ಇಲ್ಲಿ ಆಚೆ ಬರಿಬೇಕು. ಬಿ ಓಕೆನಾ. ದಿಸ್ ಆರ್ ಆಲ್ ದ ಪ್ರೊಡಕ್ಷನ್ ರೂಲ್ಸ್. ನೆಕ್ಸ್ಟ್ ಇನ್ನು 2 ಪ್ರೊಡಕ್ಷನ್ ರೂಲ್ಸ್ ಇದೆ, ಅದನ್ನು ಬರ್ದು ತೋರಿಸ್ತೀನಿ. ಓಕೆನಾ. ನೆಕ್ಸ್ಟ್ ಪ್ರೊಡಕ್ಷನ್ ನೋಡಿ, ಡೆಲ್ಟಾ Q1, A ಈಕ್ವಲ್ಸ್ Q1, ಎಪ್ಸೋಲನ್.
ಓಕೆನಾ. ಇಲ್ಲಿ ಆ್ಯಕ್ಚುಯಲ್ ಆಗಿ ಈ ಥರ ಪ್ರಾಬ್ಲಮಲ್ಲಿ PDA ಟು CFG ಕನ್ವರ್ಟ್ ಮಾಡೋದ್ರಲ್ಲಿ ನೀವು 3 ಟೈಪ್ ಆಫ್ ಸ್ಟೇಟ್ಸ್ನ ಹೆಂಗೆ ಕಂಡುಹಿಡಿಯೋದು ಅನ್ನೋದು ತಿಳ್ಕೊಂಡ್ರೆ ಮುಗೀತು. ಫಸ್ಟ್ ಈಸ್ 2 ವ್ಯಾಲ್ಯೂಸ್ ಬಂದಾಗ ಹೆಂಗೆ ಬರ್ಕೋಬೇಕು ಪ್ರೊಡಕ್ಷನ್ ರೂಲ್ಸ್, ಆ್ಯಂಡ್ 1 ವ್ಯಾಲ್ಯೂ ಬಂದಾಗ ಹೆಂಗೆ ಪ್ರೊಡಕ್ಷನ್ಸ ಬರಿಬೇಕು, ಆ್ಯಂಡ್ ಎಪ್ಸಿಲಾನ್ ಬಂದಾಗ ಹೆಂಗೆ ಬರಿಬೇಕು ಅಂತ. ಎಪ್ಸಿಲಾನ್ ಬಂದಾಗ ಓನ್ಲಿ 1 ಪ್ರೊಡಕ್ಷನ್ ಆಗುತ್ತೆ. ಓಕೆನಾ, 1 ಪ್ರೊಡಕ್ಷನ್ ಆಗುತ್ತೆ. ಫಸ್ಟು ಸ್ಟೇಟ್ Q1 ಸ್ಟೇಟ್ ಅಂತ ಬರ್ಕೊಳ್ಳೋದು, ಇಲ್ಲಿಗೆ ಮಿಡಲ್ಗೆ ಎ ವ್ಯಾಲ್ಯೂ. ನೆಕ್ಸ್ಟ್ ಈ ಸ್ಟೇಟ್ನ ಇಲ್ಲಿ ಬರ್ಕೋಬೇಕು. ನೋಡಿ ಇಲ್ಲಿ ಆಗ್ತಾ ಇರೋ ಚೇಂಜಸ್ನ ನೋಡ್ಕೊಳ್ಳಿ. ಅದಾದಮೇಲೆ ಇಲ್ಲಿ ಏನು ವ್ಯಾಲ್ಯೂ ಬರಿಬೇಕಂದ್ರೆ ಜಸ್ಟ್ ಈ ಮಿಡಲ್ ವ್ಯಾಲ್ಯೂ ಇರುತ್ತಲ್ಲ ಇದನ್ನ ತಂದು ಇಲ್ಲಿ ಬರಿಬೇಕಷ್ಟೇ. ಇಲ್ಲೇನು ನೆಕ್ಸ್ಟ್ ಪ್ರೊಡಕ್ಷನ್ಸ್ ಬರೆಯೋಂಗಿಲ್ಲ. ಈ ವ್ಯಾಲ್ಯೂನ ತಂದು ಇದನ್ನು ಬರಿಬೇಕು. ಯಾವಾಗ ನಮಗೆ ಎಪ್ಸಿಲಾನ್ ಎನ್ಕೌಂಟರ್ ಆಗುತ್ತೆ ಆವಾಗ ಓನ್ಲಿ ಟರ್ಮಿನಲ್ನ ಇಲ್ಲಿ ಬರಿಬೇಕು. ಇನ್ನೊಂದು ಪ್ರೊಡಕ್ಷನ್ ಐತೆ ನೋಡಿ, ಇದನ್ನು ನೋಡಿ ಬರ್ಕೊತೀನಿ ಗೊತ್ತಾಗುತ್ತೆ. Q1, ಎಪ್ಸಿಲಾನ್, Z0 ಈಕ್ವಲ್ಸ್ Q1, ಎಪ್ಸಿಲಾನ್. ಹೆಂಗಿದೆ ಅಲ್ವಾ. ಇವಾಗ ಹೆಂಗೆ ಬರಿಬೇಕು, ಫಸ್ಟ್ ಸ್ಟೇಟ್ ಬರಿಬೇಕು Q1 ಅಂತ. ನೆಕ್ಸ್ಟ್ ಇದನ್ನು ಮಿಡಲಿಗೆ ಬರಿಕೋಬೇಕು Z0. ನೆಕ್ಸ್ಟ್ ಈ ಸ್ಟೇಟ್ನ Q1 ಇಲ್ಲಿ ಬರಿಬೇಕು ಈಕ್ವಲ್ಸ್ ಈ ಮಿಡಲ್ ವ್ಯಾಲ್ಯೂನ ಇಲ್ಲಿ ಬರಿಬೇಕು. ಓಕೆನಾ. ಇದು ಎಪ್ಸಿಲಾನ್ ಎನ್ಕೌಂಟರ್ ಆದಾಗ ಈ ಥರ ಪ್ರೊಡಕ್ಷನ್ ರೂಲ್ಸ್ನ ಬರಿಬೇಕು. 2 ವ್ಯಾಲ್ಯೂಸ್ ಬಂದಾಗ ಹೆಂಗೆ ಪ್ರೊಡಕ್ಷನ್ ರೂಲ್ಸ್ನ ಬರಿಬೇಕು ಅಂತ ಹೇಳಿದ್ದೀನಿ, ಈ ಥರ ಬರಿಬೇಕು. ಆ್ಯಂಡ್ 2 ವ್ಯಾಲ್ಯೂಸ್ ಬಂದಾಗ ಏನು ಮಾಡಬೇಕು, 2^1 ಮಾಡಿಕೊಂಡು 2 ಪ್ರೊಡಕ್ಷನ್ ರೂಲ್ಸ್ನ ಬರಿಬೇಕು. ದಿಸ್ ಈಸ್ ದ ಕನ್ವರ್ಷನ್ ಫ್ರಮ್ PDA ಟು CFG. ಓಕೆನಾ. ಇಲ್ಲಿಗೆ 3rd ಮಾಡ್ಯೂಲ್ದು ಎಲ್ಲ ಟಾಪಿಕ್ಕು ಕಂಪ್ಲೀಟ್ ಆಗಿದೆ. ನೆಕ್ಸ್ಟ್ ನಾವು 4th ಮಾಡ್ಯೂಲ್ಗೆ ಹೋಗ್ತೀವಿ. ಈ ಕ್ವೆಶನಲ್ಲಿ ನಿಮ್ಗೆ ಏನಾದರೂ ಡೌಟ್ ಇದ್ದರೆ ಅದನ್ನು ಕಮೆಂಟಲ್ಲಿ ತಿಳಿಸ್ಕೊಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಥ್ಯಾಂಕ್ ಯು. ಕೀಪ್ ವಾಚಿಂಗ್ ಅವರ್ ಆಲ್ ವಿಡಿಯೋಸ್. ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಈ ಸಬ್ಜೆಕ್ಟು TOC ಆ್ಯಂಡ್ ಆಲ್ಸೋ AI ಸಬ್ಜೆಕ್ಟು ಆ್ಯಂಡ್ SC ಸಬ್ಜೆಕ್ಟು CN ಸಬ್ಜೆಕ್ಟ್ ಎಲ್ಲದೂ ವೀಡಿಯೋಸ್ ಬರ್ತಿದೆ. ಎಲ್ಲನೂ ವಾಚ್ ಮಾಡಿ, ನಿಮಗೆ ಎಕ್ಸಾಮ್ಗೆ ತುಂಬ ಹೆಲ್ಪ್ಫುಲ್ ಆಗಿರುತ್ತೆ. ಓಕೆನಾ.